ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಸೀತಾರಾಮ್ ಗುಂಡಪ್ಪ ಸರ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಶ್ರೀಯುತ ಲಕ್ಷ್ಮೀಕಾಂತ್ ರಾವ್ ಸರ್ ಬೆಂಗಳೂರಿನಿಂದ ನಮ್ಮ ಕಾನೂನು ವಿಭಾಗದ ಮುಖ್ಯಸ್ಥರು, ಆಮ್ ಆದ್ಮಿ ಪಕ್ಷದ ಲಕ್ಷ್ಮೀಕಾಂತ್ ರಾವ್ ಸರ್ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಫರೀದ್ ನದಾಫ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ವಿಜಯಪುರ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾದಂಥ ಸಂಜು ಶೆಟ್ಗಾರ್ ಅವರು, ಇನ್ನೂ ಅನೇಕರು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನಾನು ಅರ್ಜುನ್ ಅಲಿಗೇಗೌಡರು, ಆಮ್ ಆದ್ಮಿ ಪಕ್ಷ ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ. ನಮ್ಮ ಮೊದಲನೇದಾಗಿ ಶ್ರೀ ದೀಪಕ್ ಮಂಗಾರ್ ಅವರು ಕೂಡ ಬಂದಿದ್ದಾರೆ. ಇನ್ನೂ ಹಲವಾರು ನಮ್ಮ ವಿಜಯ್ ಶರ್ಮಾ, ಭಾಳಷ್ಟು ಜನ ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ರಾಜ್ಯದ ನಾಯಕರು ಕೂಡ ಇವತ್ತಿನ ದಿವಸ ಬಂದಿದ್ದಾರೆ. ಈಗ ಮೊದಲನೇದಾಗಿ ನಮ್ಮ ಕಾನೂನು ವಿಭಾಗದ ಘಟಕದ ಮುಖ್ಯಸ್ಥರಾದಂಥ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ವಕೀಲರಾದಂಥ ಲಕ್ಷ್ಮೀಕಾಂತ್ ರಾವ್ ಸರ್ ಮೊದಲನೇದಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ಬೇಕಂತ ಅವ್ರನ್ನ ಕೇಳ್ಕೊಳ್ತೇವೆ. ಸರ್ ಅಲ್ಲೇ ಇಟ್ಬಿಡ್ರಿ, ಸೆಂಟ್ರ್ ಇಟ್ಬಿಡ್ರಿ. ಸರ್, ಎಲ್ಲರಿಗೂ ನಮಸ್ಕಾರ. ಪತ್ರಕರ್ತರಿಗೆಲ್ಲ ನಾನು ಸ್ವಾಗತವನ್ನು ಬಯಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಿಗೆ ನಮ್ಮ ಸಮಾಜದಲ್ಲಿ ಅತಿ ಉನ್ನತವಾದಂಥ ಒಂದು ಸ್ಥಾನ ಇದೆ. ಎಲ್ಲ ಚಿಕ್ಕ ಸ್ವಾಮೀಜಿ ಇರಲಿ, ದೊಡ್ಡ ಸ್ವಾಮೀಜಿ ಇರಲಿ, ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆದಂಥ ಸ್ಥಾನಮಾನಗಳಿರ್ತವೆ. ದೇವಸ್ಥಾನದಲ್ಲಿ ಪೂಜಾರಿಗಳಿರ್ಬೋದು, ಚರ್ಚಲ್ಲಿ ಪಾದ್ರಿಗಳಿರ್ಬೋದು, ಮಸೀದಿಯಲ್ಲಿ ಮೌಲಾಗಳಿರ್ಬೋದು, ಅವ್ರದ್ದೇ ಆದಂಥ ಈ ಜೈನರಲ್ಲಿ ಅವರ ಗುರುಗಳಿರ್ಬೋದು, ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರ್ತದೆ. ನಾವು ಅವ್ರಿಗೆ ಭಕ್ತಿಯಿಂದ ಅವ್ರ ಕಾಲು ಮುಗಿಬೇಕಂದ್ರೆ 5 ಅಡಿ ದೂರದಿಂದ ಕಾಲು ಮುಗಿತೀವಿ. ಅಂಥದ್ದು ಈ ಪೊಲೀಸ್ ಆಫೀಸರ್ಸ್ ಏನ್ರಿ ಬಂದಿರೋದು ದಾಡಿ, ಆ ಸ್ವಾಮೀಜಿಗಳಿಗೆ ಹಿಡಿದು ಎಳೆದಾಡಿ ಅವ್ರಿಗೆಲ್ಲ ತಳ್ಳಿ ಕುತ್ತಿಗೆ ಪುಟ್ಟಿ ಹಿಡಿದು, ಇದೇನು ಸ್ವಾಮೀಜಿಗಳಿಗೆ ಮರ್ಯಾದೆ ಇಲ್ವೇ? ಸ್ವಾಮೀಜಿಗಳಿಗೇನು ಬೆಲೆನೇ ಇಲ್ವಾ ನಮ್ಮ ರಾಜ್ಯದಲ್ಲಿ? ಇದಕ್ಕೊಂದು ಸೂಕ್ತವಾದಂಥ ಒಂದು ಕಾನೂನು ತರಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ವಾಮೀಜಿಗಳಿರಲಿ ನಮ್ಮ ರಾಜ್ಯದಲ್ಲಿ ಏನೇ ತಪ್ಪು ಮಾಡಿರಲಿ ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ಲು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವರು ಹಿಡಿಯಂಗಿಲ್ಲ. ಏನೇ ಇದ್ರೂ SP ಆ್ಯಂಡ್ ಅಬವ್ ರ್ಯಾಂಕ್ನವ್ರು ಮಾತ್ರ ಅವ್ರಿಗೆ ಕಾನೂನುಬದ್ಧವಾಗಿ ಅವ್ರಿಗೆ ನೋಟಿಸ್ ಕೊಡಬೇಕು. ನಿಮ್ಗೆ ಈಗ ಅರೆಸ್ಟ್ ಮಾಡ್ತಾ ಇದೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಅವ್ರಿಗೆ ನಿಮಗೆ ಕಾನೂನು ರೀತಿಯಾಗಿ ಬಂಧನ ಮಾಡಿದ್ದೀವಿ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿ ಮಾಡಬೇಕು. ಇದು ಸ್ವಾಮೀಜಿಗಳಿಗೆಲ್ಲ ಎಳೆದಾಡೋದು ರೋಡಲ್ಲೆಲ್ಲ ಅವ್ರೇನು ಕ್ರಿಮಿನಲ್ಸ್ ಏನ್ರಿ? ಅವ್ರು ಮಾಡ್ತಾ ಇರೋದು ಸಮಾಜಕ್ಕೋಸ್ಕರ ಸೇವೆ. ಸ್ವಾಮೀಜಿಗೆ ಏನು ಮಕ್ಕಳಿದಾರ? ನಾಳೆ ದಿನ ಮೆಡಿಕಲ್ ಕಾಲೇಜ್ ಆದರೆ ಮೆಡಿಕಲ್ ಕಾಲೇಜ್ ಸೀಟ್ಗೆ ಸ್ವಾಮೀಜಿ ಹೋಗ್ತಾರೇನ್ರಿ? ಜನರಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಗಳಿಗೆ ಅವೈಜ್ಞಾನಿಕವಾಗಿ ಏನು ಕಾನೂನು ಬಾಹಿರವಾಗಿ ಅವ್ರಿಗೆ ಎಳೆದಾಡಿ ಮಾಡ್ತಕ್ಕಂಥದ್ದು ಇದು ಅಕ್ಷಮ ಅಪರಾಧ. ಹಾಗಾಗಿ ಪೊಲೀಸ್ ಯಾರು ಆ ಉಸ್ತುವಾರಿಗಳಲ್ಲಿದ್ದರು, ಅವ್ರು ಯಾರು ಇದನ್ನೆಲ್ಲ ಕಾನೂನು ಕೈಗೆತ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲರೂ SP ಅವ್ರಿಗೆ, DG ಆಫ್ ಪೊಲೀಸ್ ಕರ್ನಾಟಕ ಅವ್ರಿಗೂ ಸಹ ನಾವು ಇದನ್ನ ಕಂಪ್ಲೇಂಟ್ನ ಕೊಡಲಿದ್ದೇವೆ. ಒಂದು. ಎರಡನೇದು, ರಾಜ್ಯ ಸರ್ಕಾರ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ. ಪಾಪ ದರ್ಶನ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು, ಆತನಿಗೆ ಅವನು ಭಾಗಿಯಾಗಿದ್ದಾನೆ, ಇದು ಮುಂದಿನ ವಿಚಾರ. ಆದರೆ ದರ್ಶನ್ ಅರೆಸ್ಟ್ ಮಾಡಿ ಆತನಿಗೆ ಬೇಲ್ ಬಿಡಿಸ್ಕೊಳ್ಳೋದಕ್ಕೆ ಹರಸಾಹಸ ಪಟ್ಟರು. ಹೈಕೋರ್ಟಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿದ್ರು ಸರ್ಕಾರದವರು. ನಂತರ ಅವರು ಬೇಲ್ ಕೊಟ್ಟರೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಸ್ಪೆಷಲ್ ಅಡ್ವೊಕೇಟ್ನ ಅಪಾಯಿಂಟ್ ಮಾಡಿ ಅಲ್ಲಿ ಸಹ ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಮಾಡಿ ದರ್ಶನ್ನ ಬೇಲ್ನ ಕ್ಯಾನ್ಸಲ್ ಮಾಡಿಸ್ಕೊಂಬಂದ್ರು. ಅದೇ ಇಲ್ಲಿ ಭೈರತಿ ಬಸವರಾಜು ಅದೇ ಮರ್ಡರ್ ಕೇಸಲ್ಲಿ ಆತನಿಗೆ ಅರೆಸ್ಟು ಮಾಡೋದಿಲ್ಲ, ಅವ್ನಿಗೆ ಆಂಟಿಸಿಪೇಟರಿ ಬೇಲ್ ಕೊಡಿಸ್ತೀರಿ. ಅವ್ರಿಗೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಡವಾ? ಅವ್ರ ಮೇಲೆ ಏನು ಕಾನೂನುಬದ್ಧವಾಗಿ ನೀವು ಸುಪ್ರೀಂ ಕೋರ್ಟಲ್ಲಿ ನೀವು ಅಪೀಲ್ ಮಾಡೋದಿಲ್ವಾ? ಅವ್ರಿಗೆ ಒಂದು ನೀತಿ, ಇವ್ರಿಗೆ ಒಂದು ನೀತಿನ? ಆತ ಸೆಲೆಬ್ರಿಟಿ, ಅವನೇನು ಇವನು ಕಾಂಗ್ರೆಸ್ ಪಕ್ಷದ ಎಗೇನ್ಸ್ಟ್ ಆಗಿ ಅವನು ಪ್ರಚಾರ ಮಾಡ್ದ ಅಂದ್ಬಿಟ್ಟು ಅವನ ಮೇಲೆ ಇಲ್ಲದೆಲ್ಲ ಮಾಡ್ತಾ ಇದ್ದೀರಿ. ಅದೇ ಭೈರತಿ ಬಸವರಾಜು ನಿಮ್ಮ ಕಮ್ಯುನಿಟಿಯವನು, ನಿಮ್ಮ ಇದು ಹತ್ತಿರದವನು ಅಂತೇಳಿ ಆತನಿಗೆ ದ್ವಂದ್ವ ನೀತಿಯನ್ನು ಅನುಸರಿಸ್ತೀರಾ. ಇದನ್ನು ಆಮ್ ಆದ್ಮಿ ಪಕ್ಷ ಯಾವತ್ತಿಗೂ ಸಹಿಸೋದಿಲ್ಲ. ಇದನ್ನ ಖಂಡಿತವಾಗಿ ಇದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರು ಮುಂದುವರೆದ್ರೆ ಕಾನೂನು ರೀತಿ ಹೋರಾಟನೂ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬೀದಿಗಿಳಿದು ನಾವು ಪ್ರೊಟೆಸ್ಟ್ನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾಗೆಲ್ಲ ಮಾಡ್ತೀವಿ. ಭೋಗೇಶ್ ಸೋಲಾಪುರ್ ವಿಜಯಪುರದ ನಮ್ಮ ನಾಯಕರು, ಜಿಲ್ಲಾ ಅಧ್ಯಕ್ಷ, ಆತನಿಗೆ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಾರ್ಯಾಧ್ಯಕ್ಷರು ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ.
ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರ ಪ್ರಚಾರದಲ್ಲಿ BJP 40% ಕಮಿಷನ್ ಲೂಟಿಖೋರ ಸರ್ಕಾರ ಅಂದ್ಬಿಟ್ಟು ಒಂದು ಅಭಿಯಾನ ನಡೆಸಿ ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿ ಗುತ್ತಿಗೆಗಳಲ್ಲಿ ಅವರು ಲಂಚ ಹೊಡಿತಾ ಇದ್ದಾರೆ ಅಂತ ಒಂದು ಪ್ರಚಾರ ನಡೆಸಿ ಅಧಿಕಾರಕ್ಕೆ ಬಂದರು. ಈಗಿನ ಪರಿಸ್ಥಿತಿ 2 ವರ್ಷ ಆದ ನಂತರ ಇಲ್ಲಿ ಈ ರಾಜ್ಯದಲ್ಲಿ ಪ್ರತಿಯೊಂದು ಕಾಂಟ್ರಾಕ್ಟಲ್ಲೂ ಕಾಂಗ್ರೆಸ್ ಸರ್ಕಾರ 80% ಕಮಿಷನ್ ಖೋರ್ ಸರ್ಕಾರ ಆಗಿ ಎಲ್ಲ ಜನಗಳು ಮಾತಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ತಲುಪ್ತಾ ಇಲ್ಲ. ರಸ್ತೆಗಳಲ್ಲಿ ಬರೀ ಗುಂಡಿಗಳಿದ್ದಾವೆ. ಕಸ ವಿಲೇವಾರಿ ಸಮಸ್ಯೆ ಇದೆ. ಸರ್ಕಾರಿ ಶಾಲೆಗಳಂತೂ ಪತ್ತೆನೇ ಇಲ್ಲ. ಟೀಚರ್ ಇಲ್ಲ, ಬೋರ್ಡ್ ಇಲ್ಲ, ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಿ ಖಾಸಗಿ ಶಾಲೆಗಳಿಗೆ ಜಾಸ್ತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಒಂದು ಖಾಸಗಿ ಶಾಲೆ ಆಗಲಿ ಕಾಲೇಜ್ಗಳಾಗಲಿ ಅದೆಲ್ಲ ನಮ್ಮ ರಾಜಕಾರಣಿಗಳದ್ದೇ. ನೀವು ದಾವಣಗೆರೆ ನೋಡಿ, ಚಿತ್ರದುರ್ಗ, ಇಲ್ಲಿ ನಿಮ್ಗೆ ಇಲ್ಲೇ ಗೊತ್ತಿದೆ, ನಿಮ್ಗೆ ಈ ಮೆಡಿಕಲ್ ಕಾಲೇಜಿನ ಪ್ರಕರಣ ನಿಮಗೆ ಗೊತ್ತಿದೆ. ಎಲ್ಲ ರಾಜಕಾರಣಿಗಳು ಕೊಳ್ಳೆ ಹೊಡೆಯೋಕ್ಕೆ ಎಲ್ಲ ಸರ್ಕಾರಿ ಸ್ಕೂಲು ಕಾಲೇಜುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಇದು 70-80% ಕಮಿಷನ್ ಖೋರ ಸರ್ಕಾರ ಆಗಿ ಬಂದಿದೆ. ನಾವು ಇದು ಬಿಜಾಪುರಕ್ಕೆ ಆಮ್ ಆದ್ಮಿ ಪಕ್ಷ ಇದು 3ನೇ 4ನೇ ಪ್ರವಾಸ. ಇಲ್ಲಿ ನಾವು ಬಂದು ಮನೆಗೆ ಪ್ರಚಾರ ಮಾಡಿ ಸಾರ್ವಜನಿಕರಿಗೆ ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬಲ್ಲಿ ಮಾಡಿರೋ ಸಾಧನೆಗಳು, ನಮ್ಮ ಸಾಧನೆಗಳಲ್ಲಿ ಶಿಕ್ಷಣ ವಿದ್ಯಾಭ್ಯಾಸ ಗುಣಮಟ್ಟ ಪಡಿಸಿರೋದನ್ನು ದೆಹಲಿಯಲ್ಲಿ ನಾವು ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. ಜನ ಹೇಳ್ತಾ ಇದ್ದಾರೆ, ಸರ್ ನಮಗೆ ನಾವೆಲ್ಲ ಬಡವರು, ಇಲ್ಲಿ ಎಲ್ಲಿ ನೋಡಿದ್ರು ಜಾಸ್ತಿ ಜನ ಬಡವರೇ, ಅವ್ರಿಗೆ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ಸೇರ್ಸೋಕ್ಕಾಗಲ್ಲ. ನೀವು ಬಂದು ಆಮ್ ಆದ್ಮಿ ಪಕ್ಷ ನಿಮ್ಮ ದೆಹಲಿ ಹಾಗೂ ಪಂಜಾಬಲ್ಲಿ ನಡೆಸ್ತಾ ಇರೋ ಸರ್ಕಾರಿ ಶಾಲೆಗಳ ಥರ ಇಲ್ಲಿ ಮಾಡಿ ನಮ್ಮ ಮಕ್ಕಳಿಗೂ ಒಂದು ಸಹಾಯ ಆಗುತ್ತೆ, ಶಿಕ್ಷಣ ವಿದ್ಯಾಭ್ಯಾಸ ಉನ್ನತ ಮಟ್ಟದಲ್ಲಿ ಸಿಗುತ್ತೆ, ಗುಣಮಟ್ಟ ಆಗುತ್ತೆ ಅಂತ. ಅದಲ್ಲದೆ ಆಸ್ಪತ್ರೆಗಳು ಇಲ್ಲ ಇಲ್ಲಿ. ದೆಹಲಿಯಲ್ಲಿ ನಾವು ಆಮ್ ಆದ್ಮಿ ಪಕ್ಷ ದೆಹಲಿ ಹಾಗೂ ಪಂಜಾಬಲ್ಲಿ ಪ್ರತಿ ಒಂದು 15-20 ಬೀದಿಗೆ ಮೊಹಲ್ಲಾ ಕ್ಲಿನಿಕ್ ಅಂತ ಆರೋಗ್ಯ ವ್ಯವಸ್ಥೆ, ಆರೋಗ್ಯ ಸೇವೆಗಳನ್ನು ತುಂಬ ಚೆನ್ನಾಗಿ ನಾವು ಒದಗಿಸ್ತಾ ಇದ್ದೀವಿ. ಆ ಮಾದರಿಯನ್ನು ನಾವು ಇಲ್ಲಿ ತಲುಪಿಸಿದ್ದೀವಿ ಜನಕ್ಕೆ. ಅದಲ್ಲದೆ ನಿಮ್ಮ ಸರ್ಕಾರಿ ಸೇವೆಗಳು ಮನೆ ಬಾಗಿಲಿಗೆ ಜನನ ಮರಣ ಪತ್ರ, ಆದಾಯ ಪತ್ರ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಏನು ಪ್ರಮಾಣ ಪತ್ರಗಳಿದೆಯೋ ಅದನ್ನೆಲ್ಲ ಕೇವಲ 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅದೇನು ಶುಲ್ಕ ಇದೆಯೋ ಆ ವೆಚ್ಚದಲ್ಲಿ ನಾವು ನಿಮ್ಮ ಮನೆ ಬಾಗಿಲಿಗೆ ಸೇವೆಗಳನ್ನು ತಲುಪಿಸ್ತಾ ಇದ್ದೀವಿ. ಇಲ್ಲಿ ಸಾರ್ವಜನಿಕರು ಆಮ್ ಆದ್ಮಿ ಪಕ್ಷ ಬರಲೇಬೇಕು ಅಂತ ಈ ಮಾಹಿತಿ ಈ ಭ್ರಷ್ಟ BJP ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ತಲುಪಿದೆ. ಅದಕ್ಕೋಸ್ಕರ ನಮ್ಮ ಪಕ್ಷದ ವಿರುದ್ಧ ಕುತಂತ್ರ ಪಿತೂರಿ ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳು, ನಮ್ಮ ಸಹೋದರ ಇವರು ಲಕ್ಷ್ಮೀಕಾಂತ್ ಅವರು ಹೇಳ್ದಂಗೆ, ಅರ್ಜುನ್ ಹಲ್ಗಿಗೌಡರು ಹೇಳ್ದಂಗೆ ಅನುಮಾನಾಸ್ಪದ ವ್ಯಕ್ತಿಗಳು ಬಂದು ಪ್ಲೇನ್ ಕ್ಲೋತ್ಸಲ್ಲಿ ನಮ್ಮ ಸ್ವಾಮೀಜಿ ಹಾಗೂ ನಮ್ಮ ಅಲ್ಲಿ ಸೇರಿರೋರು ಅವ್ರು ಏನು ಕೇಳ್ತಾ ಇದ್ರು, ಸಂವಿಧಾನದ ಅಡಿ ನಮ್ಗೆ ಹಕ್ಕಿದೆ ಸ್ವಾಮಿ, ನಾವು ಏನು ಹೇಳಬೇಕೋ ನಾವು ಮನವಿ, ಅದು ಏನು ಅಪ್ರೂವಲ್ ಮುಂಚೆ ತೊಗೊಂಡಿದ್ದೀವಿ ನಾವು, ಪೊಲೀಸ್ ಪರ್ಮಿಷನ್ ಎಲ್ಲ ತಗೊಂಡು ನಮ್ಮ MP ಪಾಟೀಲ್ ಅವ್ರ ಮನೆ, ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಮನೆ ಮುಂದೆ ಹೋಗಿ ಒಂದು ಮನವಿ ಪತ್ರ ಕೊಡೋಕ್ಕೆ ಅಂತ ನಾವು ಹೊರಟಿದ್ವಿ. ಅದನ್ನು ನಿಲ್ಲಿಸಿ ಸ್ವಾಮೀಜಿಯವ್ರನ್ನ ನೂಕಿ ತಳ್ಳಿ ಅವ್ರ ಕಾಲೆಲ್ಲ ತುಳಿದು ಅವ್ರ ಫೋನೆಲ್ಲ ಕಿತ್ಕೊಂಡು ಮಾಡೋದ್ರಲ್ಲಿ ನಮ್ಮ ಭೋಗೇಶ್ ಸೋಲಾಪುರನವರು ಅವ್ರು ಇದರಲ್ಲಿ ಡೈರೆಕ್ಟಾಗಿ ದಾಖಲಾಗಿರಲಿಲ್ಲ, ಅವ್ರು ಬೆಂಬಲಿಸ್ತಾ ಇದ್ದರು. ಈ ಒಂದು ಮೆಡಿಕಲ್ ಕಾಲೇಜು ಖಾಸಗೀಕರಣ PPP ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ತೆಗೆಯೋಣ ಅಂತ ಅವರು, ಅದ್ರ ವಿರುದ್ಧ ನಾವು ಹೋರಾಟ 107ನೇ ದಿವಸ 109ನೇ ದಿವಸ ನಡೀತಾ ಇತ್ತು. ಎಲ್ಲರನ್ನೂ ಬಂಧಿಸ್ಬಿಟ್ಟು ಅವ್ರನ್ನ ಬಂಧಿಸಿದ್ದಾರೆ. ಸೊ ನಾವೇನು ಆಗ್ರಹಿಸ್ತಾ ಇರೋದು ಅಂದರೆ ಇದು ಕಾನೂನು ಬಾಹಿರವಾಗಿದೆ, ಇದು ಖಂಡಿತವಾಗ್ಲೂ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ನಾವು ನಮ್ಮ ಪಕ್ಷಕ್ಕೆ ಇನ್ನೂ ಬಲಪಡಿಸಿ ನಮ್ಮ ಭೋಗೇಶ್ ಸೋಲಾಪುರ್ ಇಲ್ಲಿ ವಿಜಯಪುರದ ಅಧ್ಯಕ್ಷರಾಗಿ ಮುಂದೆಯಿಂದ ಆಮ್ ಆದ್ಮಿ ಪಕ್ಷ ನಮ್ಮ ಎಲ್ಲ ಬರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಂತ ನಾವು ಈ ಮೂಲಕ ತಿಳಿಸ್ತಾ ನಾನು ಮಾತನ್ನು ಹೇಳಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈಗ ಪ್ರಶ್ನೆಗಳಿದೆ. 106 ದಿನ ಅವರು ಹೋರಾಟ PPP ಕಾಲೇಜ್ ಬಗ್ಗೆ ಹೋರಾಟ ಮಾಡಿದರು. ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರ ಮನೆ ಮುಂದೆ ಮುತ್ತಿಗೆ ಹಾಕಿ ಧರಣಿ ಕೊಡುವ ಸಂದರ್ಭದಲ್ಲಿ ಪೊಲೀಸರು ಬಿನ್ ಡ್ರೆಸ್ನಲ್ಲಿ ಬಂದು
ಮಹಿಳೆಯರನ್ನು ಹಾಗೂ ಕೆಲವು ಜನರನ್ನು ಬಂಧಿಸಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತೀರಿ? ಅದೇ ಹೇಳ್ತಾ ಇರೋದು ಸರ್. ಈಗ ಯಾರಿಗಾದ್ರೂ ಬಂಧನ ಮಾಡಬೇಕು ಅಂತಂದ್ರೆ ಪೊಲೀಸರು ಅವರು ಕರ್ತವ್ಯ ನಿರತರಾಗಿ ಬಂಧಿಸಬೇಕು. ಪೊಲೀಸ್ ಯೂನಿಫಾರ್ಮೇ ಇಲ್ರಿ, ಗೊತ್ತಾಗತ್ತೆ ಹೇಗೆ? ಸ್ವಾಮೀಜಿಗಳಿಗೆ ಇವನ್ PSI, ಇವನ್ ಸರ್ಕಾರಿ ಇನ್ಸ್ಪೆಕ್ಟರ್, ಇವನ್ ಕಾನ್ಸ್ಟೇಬಲ್ ಗೊತ್ತಾಗತ್ತೆ ಹೇಗೆ? ಅವ್ರ ಡ್ರೆಸ್ ಏನು ಕೊಟ್ಟಿರೋದು? ಅನ್ಲೆಸ್ ಅಂಡ್ ಅಂಟಿಲ್ ದೇ ವೇರ್ ಯೂನಿಫಾರ್ಮ್ ದೇ ಆರ್ ನಾಟ್ ಆಫೀಸರ್ಸ್. ಇದನ್ನ ಸಾಕಷ್ಟು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದೆ. ಯೂನಿಫಾರ್ಮ್ ಇರಬೇಕು. ಯಾರಿಗೆ ಅರೆಸ್ಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ ಹಾಕೋಬೇಕು. ಆ ಪ್ರೊಸೀಜರ್ಸ್ ಇದೆ ಅರೆಸ್ಟ್ ಮಾಡೋದು. ಸ್ವಾಮೀಜಿಗಳೇನು ಕ್ರಿಮಿನಲ್ ಏನ್ರಿ? ದರಾಬರ ಅಂತ ಸಡನ್ ಆಗಿ ಹಿಡಿದು ಕುತ್ತಿಗೆ ಪಟ್ಟಿ ಹಿಡಿದು ಎಳ್ಕೊಂಡೋಗಿ ಅವ್ರ ಮೈ ಮುಟ್ಟಿ ಎಷ್ಟು ಧೈರ್ಯ ನಿಮಗೆ? ನಾವು ಅವ್ರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀವಿ ಸ್ವಾಮೀಜಿಗಳಿಗೆ. ಪೂಜಾರಪ್ಪಂಗೆ ನಾವು ಕಾಲು ಮುಗಿಬೇಕಾದ್ರೆ ದೂರದಿಂದ ಕಾಲು ಮುಗಿತೀವಿ ಅಂತ ತೊಗೊಂಡೋಗಿ ಪೊಲೀಸ್ನವರು ಹೆಂಗಂದ್ರಂಗೆ ಅಡ್ಡಾದಿಡ್ಡಿ ನೀವು ನೋಡಿ ಆ ಕ್ಲಿಪ್ಪಿಂಗ್ಸಲ್ಲಿ ಎಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಯಾರೂ ಇಲ್ಲ. ಅರೆಸ್ಟ್ ಮಾಡಿದ್ರು, ತಗೊಂಡೋಗಿ ಒಳಗಡೆ ತಳ್ಳಿಬಿಟ್ರು. ಅವ್ರಿಗೆ ಅಟೆಂಪ್ಟ್ ಮರ್ಡರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಸುಳ್ಳು ಕೇಸ್ಗಳು ಹಾಕಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ಸರ್ಕಾರ ವಾಪಸ್ ತಗೋಬೇಕು ಈ ಕೇಸ್ನ. ಯಾಕೆಂತಂದ್ರೆ ಸುಳ್ಳು ಕೇಸ್ಗಳು ಹಾಕಿ ಏನು ಹೋರಾಟ ಮಾಡೋರೆಲ್ಲ ಕಳ್ರೇನ್ರಿ? ಹೋರಾಟ ಮಾಡೋರೆಲ್ಲ ಕ್ರಿಮಿನಲ್ಸ್ ಏನ್ರಿ? ಅವ್ರಿಗೆ ಹ್ಯಾಕ್ ಬಿಹೇವ್ ಮಾಡಬೇಕು, ಅವ್ರಿಗೆ ಹ್ಯಾಕ್ ಮೇಂಟೈನ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಪೊಲೀಸ್ ಇಲಾಖೆಗೆ ಒಂದು ಟ್ರೈನಿಂಗ್ ಕೊಡ್ಬೇಕ್ರಿ. ಸ್ವಾಮೀಜಿಗಳಾಗಲಿ, ಮಠಾಧೀಶರುಗಳು ಸಣ್ಣವ್ರು ಇರಲಿ, ದೊಡ್ಡವ್ರಿರಲಿ, ಅವ್ರದ್ದೇ ಆದಂಥ ಒಂದು ಸ್ಥಾನ ಇರ್ತದೆ, ಅವ್ರ ಗೌರವ ಇದೆ. ನಮ್ಮ ಸಮಾಜದಲ್ಲಿ ಸ್ವಾಮೀಜಿಗಳು ಅಂತಂದ್ರೆ ಅಷ್ಟು ನಾವು ಮರ್ಯಾದೆ ಇಟ್ಕೊಂಡಿದ್ದೀವಿ. ಅಂಥವ್ರಿಗೆ ನೀವು TV ಮಾಧ್ಯಮದ ಮುಂದೆ ಅದ್ರ ಮುಂದೆ ಎಲ್ಲ ನೀವು ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಏನು, ಅವ್ರ ಮರ್ಯಾದೆ ಏನು? ಸ್ವಾಮೀಜಿಗಳಿಗೆ ಹೋಗೋ ಮರ್ಯಾದೆ ಏನು, ನಮ್ಗೆ ಹೋಗೋ ಮರ್ಯಾದೆ ಏನು? ಸರ್, ಈಗ ಸ್ವಾಮೀಜಿಗಳ ಮೇಲೆ ಅವ್ರು ಇದು ಮಾಡಿದ್ದಾರೆ, ಓದು ಒಪ್ಕೋತೀನಿ. ಸ್ವಾಮೀಜಿ ನೀವು ಕೂಡ ನೂರಾರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಆಪ್ದವರು ಅಲ್ವಾ? ಯಾರ ಪೊಲೀಸರ ಮೇಲೆ ಇಲ್ಲಿವರೆಗೆ ಕೈ ಎತ್ತಿದ್ದಾರೆ? ಇಲ್ಲ, ತಾವು ಹೇಳೋ ಪ್ರಶ್ನೆ ಬಹಳ ಸೂಕ್ತ. ಪೊಲೀಸರಲ್ಲಿ ಸ್ವಾಮಿಗಳು ಅವರೆಲ್ಲ ಹೊಡಿತಾರೆ. ಪೊಲೀಸರಿಗೊಂದು ಇದು ಇಲ್ವಾ? ಅವ್ರದ್ದು ಒಂದು ಘನತೆ ಇಲ್ವಾ? ಒಪ್ಕೊಂತೀನಿ, ನಿಮ್ಮ ಹೋರಾಟದಲ್ಲಿ ನಿಮ್ಮನ್ನ ಎಳೆದು ಒಯ್ಯಬಹುದು, ನಿಮ್ಮನ್ನ ಅರೆಸ್ಟ್ ಮಾಡಬಹುದು, ನಿಮ್ಮನ್ನ ಕಾನೂನಾತ್ಮಕವಾಗಿ ಏನು ಅವ್ರ ಕಾನೂನನ್ನ ಸುವ್ಯವಸ್ಥೆಯನ್ನ ಕಾಪಾಡಕ್ಕೆ ಮಾಡಿರ್ತಕ್ಕಂಥದ್ದಲ್ವಾ? ಸರ್, ಆ ವಿಡಿಯೋ ನೋಡಿ. ವಿಡಿಯೋ ಮಾಡಿದ್ ನಾನೇ ಸರ್. ಇಲ್ಲ, ಇದರಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತೀವಿ. ಪೊಲೀಸರಂದ್ರೆ ಇವತ್ತು ಸ್ವಾಮೀಜಿ ಬಂದಿದ್ದಾರೆ, ಸ್ವಾಮೀಜಿ ಡ್ರೆಸ್ ನಲ್ಲಿ ಇದ್ದಾರೆ, ಅವ್ರಿಗೆಲ್ಲರೂ ನಾವು ಸ್ವಾಮೀಜಿ ಅಂತ ಕರಿತೀವಿ. ಅಲ್ಲಿ ಪೊಲೀಸರು ಬಂದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನಾವು ಅನುಮಾನಾಸ್ಪದ ವ್ಯಕ್ತಿಗಳಂತ ಕರಿತೀವಿ. ಯಾಕೆ ಅನುಮಾನಾಸ್ಪದ ವ್ಯಕ್ತಿಗಳಂದ್ರೆ ಒಬ್ರು ಕೂಡ ಸಮವಸ್ತ್ರದಲ್ಲಿ ಇಲ್ಲ. ಅಲ್ಲಿ ಸ್ವಾಮೀಜಿ ಅವರಿಗೆ ಎಳೆದಾಡೋ ಸಂದರ್ಭದಲ್ಲಿ ಸ್ವಾಮೀಜಿ ಕೈಯಲ್ಲಿ ಮೊಬೈಲ್ ಕಿತ್ಕೊಳ್ತಾರೆ, ಸ್ವಾಮೀಜಿ ಅವ್ರ ಕಾಲು ತುಳಿತಾರೆ. ಅವಾಗ ಸ್ವಾಮೀಜಿಗೆ ಸಾಮಾನ್ಯವಾಗಿ ಸಿಟ್ಟು ಬರ್ತದ. ಇದು ಮನುಷ್ಯನ ಸಾಮಾನ್ಯ ಸ್ವಭಾವ. ನಾವು ಕೇಳೋ ಪ್ರಶ್ನೆ ಏನಂದ್ರೆ, ಇಲ್ಲಿ ಪೊಲೀಸರನ್ನ ರಾಜಕಾರಣಿಗಳು ಬಲಿಪಶು ಮಾಡ್ತಾ ಇದ್ದಾರೆ. ಒಬ್ಬ ರಾಜಕಾರಣಿ ಇವತ್ತು ನಮ್ಮ MB ಪಾಟೀಲ್ ಇರ್ಬೋದು, ಬಸವರಾಜ ಯತ್ನಾಳ್ ಇರ್ಬೋದು, ನಮ್ಮ ಸಂವಿಧಾನದ ಆಶೆ ಇರುತ್ತೆ, ಸಂವಿಧಾನದ ಕಾನೂನಿನಲ್ಲಿ ಇವತ್ತು MLA ಆಗಿ ಜನಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಸಂವಿಧಾನದ ಆಸೆ ಏನಿದೆ, ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ರೈಟ್ಸ್, ಫ್ರೀಡಮ್ ಆಫ್ ಸ್ಪೀಚ್ ಪ್ರಕಾರ ಇವರು ಅನುಮತಿ ಪಡೆದುಕೊಂಡು 106 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ರು. ಉದ್ದೇಶ ಇಡೀ ಬಿಜಾಪುರ ಜನತೆ ಸಾರ್ವಜನಿಕ ಸರ್ಕಾರಿ ಉದ್ದೇಶಕ್ಕೆ ಸರ್ಕಾರಿ ಸಹಭಾಗಿತ್ವದಲ್ಲಿ ಮಾಡ್ರಿ ಅಂತ ಹೇಳಿ ಈ ಉದ್ದೇಶ ಇಟ್ಕೊಂಡು 106 ದಿನ ಆದರೂ ಕೂಡ ಇದು ಯಶಸ್ವಿ ಆಗಲಿಲ್ಲ. ಇದಕ್ಕೆ ಶಾಂತಿಯುತವಾಗಿ ಪ್ರತಿಭಟನಾಕಾರರು ಮೊದಲ ಮನವಿನೂ ಕೊಟ್ಟಿದ್ರು. ಆ ಮೂಲಕ ಅಂತ ಹೊಂಟಿದ್ರು ಪ್ರತಿಭಟನೆಗೆ. ಹೋಗುವ ಸಮಯದಲ್ಲಿ ಮತ್ತೆಯಲ್ಲಿ ಬಂದಂತ 5-6 ಜನ ಸ್ವಾಮೀಜಿ ಅವ್ರನ್ನ ಎಳೆದಾಡ್ತಾರೆ, ಸ್ವಾಮೀಜಿ ಕೈಯಲ್ಲಿ ಮೊಬೈಲ್ ಕಸ್ಕೊಳ್ತಾರೆ. ಅವ್ರ ಪೊಲೀಸರಲ್ಲಿಕ್ಕೆ ಅವ್ರ ಮೈ ಮೇಲೆ ಸಮಸ್ತ ಇರಲಿಲ್ಲ. ಅವ್ರ ಪೊಲೀಸರು ಒಂದು ವೇಳೆ ಪೊಲೀಸರು ಡ್ರೆಸ್ ನಲ್ಲಿದ್ರೆ ಸ್ವಾಮೀಜಿ ಅವರು ಕೂಡ ಕೈ ಎತ್ತುವಂತ ದುರಾಲೋಚನೆಯಲ್ಲಿ ಇರಲಿಲ್ಲ. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲಿಗೆ ಒಂದು ನಿಮಿಷ ಸರ್, 106 ದಿನಗಳ ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ಆಯ್ತು. ಈಗ ಯಾಕೆ ಆಯ್ತದು? ಒಂದು ಸೆಕೆಂಡ್ ನಿಮ್ಮ ನನ್ನ ಪೂರ್ತಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ತೀನಿ. ಅವರು 106 ದಿನಗಳ ಕಾಲ ನಿಮ್ಮ ಆ್ಯಪು ಕೂಡ ಎಲ್ಲ ಸಂಘಟನೆಗಳಿಗೂ ನಿಮ್ಮ ಆ್ಯಪು ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡಿದ್ದು ನಾವೇ ಲೈವ್ನೂ ಕೊಟ್ಟಿದ್ದೀವಿ, ಸುದ್ದಿಗಳನ್ನು ಮಾಡಿದ್ದೀವಿ. ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು MB ಪಾಟೀಲರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ. ಹೋರಾಟಗಾರರ ಬಗ್ಗೆ ನನಗೆ ತುಂಬ ಗೌರವವಿದೆ. 106 ದಿನಗಳಾದರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡ್ತೇನೆ, ಮುಖ್ಯಮಂತ್ರಿ ಜೊತೆ ನಾನು ಮಾತಾಡಿ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಿರ್ಧಾರಕ್ಕೆ ಬರ್ತೀವಿ. ಒಂದು ಬಹುತೇಕವಾಗಿ ಖಚಿತವಾಗಿ ಇರ್ತಕ್ಕಂಥದ್ದು ನನ್ನ ಮೇಲೆ ವಿಶ್ವಾಸವಿಡಿ ಅಂತಕ್ಕಂಥದ್ದು. ಅದಾದ ಮೇಲೂ ಕೂಡ ಹೋರಾಟಗಾರರು ಅವ್ರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ, ಧರಣಿ ಮಾಡೋದ್ರ ಮೂಲಕ ಒಂದು ಪ್ರತಿಭಟನೆಯ ಒಂದು ಅತಿರೇಕದ ಒಂದು ವ್ಯವಸ್ಥೆ ಅಂತ ಅನಿಸ್ತಾ ಇಲ್ವಾ ಸರ್ ಇದು? ಇದಕ್ಕೆ ಉದ್ದೇಶ ಒಂದು ಸ್ಪಷ್ಟಪಡಿಸ್ತೀನಿ. MB ಪಾಟೀಲ್ ಸಾಹೇಬರು ಬಂದರು ವೇದಿಕೆಗೆ, ನಾನು ಕೂಡ ಬಂದಿದ್ದೆ ಆಮ್ ಆದ್ಮಿ ಪಕ್ಷದ ಪರವಾಗಿ. ಅವರು ಭರವಸೆ ಕೊಟ್ಟರು, ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗೋದು ಬೆಳಗಾವಿ ಅಧಿವೇಶನದಲ್ಲಿ. ಬೆಳಗಾವಿ ಅಧಿವೇಶನದಲ್ಲಿ ವಿಜಾಪುರ ಒಂದು
ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ಯಾವುದೇ ಇತ್ಯರ್ಥ ಆಗಲಿಲ್ಲ. ಈ ಪ್ರಶ್ನೆ ಹಂಗೆ ಸಮಸ್ಯೆಯಾಗಿ ಉಳಿಯಿತು. ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳಿದ ಮೇಲೆ ಮುಂದೆ ಏನಾದರೂ ಬಂದು ಇಲ್ಲ ಈ ರೀತಿನ ಚರ್ಚೆ ಮಾಡೀನಿ ಅಥವಾ ಮುಂದುವರೆದ ಸ್ಟೆಪ್ ತೆಗೆದಂತೆ ಎಲ್ಲಿವರೆಗೂ ಬಂದು ಹೋರಾಟಗಾರರಿಗೆ ಸ್ಪಷ್ಟೀಕರಣ ಕೊಡಲಿಲ್ಲ. ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ, ನಿಮಗೆ ಗೊತ್ತಿಲ್ಲ. ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಪಂಚಮಸಾಲಿ ಸಮುದಾಯದ ಸಂಬಂಧಪಟ್ಟಂತಹ ಚೆನ್ನಮ್ಮನ ಮೂರ್ತಿಗೆ ನಾಳೆ 9ನೇ ತಾರೀಕಿಗೆ ಬರುವಂಥ ಮುಂಜಾಗ್ರತಾ ಕ್ರಮವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ತಮಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಏನು ಹೇಳಿದ್ದಾರೆ, PPP ಹೋರಾಟದ ಏನು ಇದರಿಂದಾಗಿ ನಾವು ಮೆಡಿಕಲ್ ಕಾಲೇಜನ್ನು ಹಿಂದಕ್ಕೆ ತಿಕ್ಕೊಳ್ಳೋಕೆ ಮುಖ್ಯಮಂತ್ರಿ ಕಡೆಯಿಂದ ಹೇಳಿಸಿದ್ರೆ ಆಯ್ತಲ್ವಾ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗೂ ಕೂಡ ನೀವು ಒಬ್ಬ ಉಸ್ತುವಾರಿ ಸಚಿವರ ಮೇಲೆ ಭರವಸೆ ಮಾಡಲ್ಲ ಅಂತಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಇದು ಅವ್ರದ್ದು. ಹೇಳಿ ಸರ್, ಮಾಧ್ಯಮದ ಮುಖಾಂತರ ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅದನ್ನೇ ನಮ್ಮ ವೇದಿಕೆ ಮೇಲೆ ಬಂದು ನಮ್ಮ ಹೋರಾಟಗಾರರ ಮುಂದೆ ಸರ್, ಉಸ್ತುವಾರಿ ಸಚಿವರು ಎಲ್ಲ ಬೇಕಾದ ಅವ್ರಿಗೆ ತನ್ನದೇ ಆದಂಥದ್ದು ಒಂದು ಕೆಲಸಗಳು ಇರ್ತವೆ, ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಅವ್ರು ನಿಮ್ಗೆ ಭರವಸೆ ಕೊಟ್ಟಿದ್ದಾರಲ್ಲ ಮುಖ್ಯಮಂತ್ರಿ. ಲೆಟ್ ಮಿ ಕಂಪ್ಲೀಟ್. ಮುಖ್ಯಮಂತ್ರಿ ಕಡೆಯಿಂದ ನಾನು ಸ್ಪಷ್ಟವಾಗಿ ಹೇಳಿಸ್ತೀನಿ ಅಂತ ಹೇಳಿದ್ರೆ ಸಾಕಲ್ವಾ ಅಂತಕ್ಕಂಥ ವಿಚಾರ ಅವ್ರು ಹೇಳಿದಾಗ ನೀವು ಅಲ್ಲೇ ಕೂತ್ಕೊಳ್ಳಿ, ಹೋರಾಟದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಏನಾಗಿತ್ತು ನಿಮಗೆ? ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಸಂದರ್ಭ ಏನು ಬಂತು? ಇದಕ್ಕೆ ಅವ್ರು ಹೇಳ್ತಕ್ಕಂಥ ಆರೋಪ ನಾವೇನಲ್ಲ, ನಾವು ಪೋಸ್ಟ್ ಮ್ಯಾನ್, ನಮ್ದೇನು. ನಾನು ಹೇಳ್ತಾ ಇರೋದೇನಂದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತರಗಳು ಬೇರೆ ಇದೆ, ಎಲ್ಲೋ ಒಂದು ಕಡೆ ಎಂ ಬಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರದ್ದು ಆರೋಪ. ಸರ್, ನಾವು ನಿಯೋಗವನ್ನ ಬೆಂಗಳೂರು ಕರ್ಕೊಂಡು ಹೋಗಿದ್ರಿ, ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು. ನಮ್ಮ ನಿಯೋಗಕ್ಕೆ ಅವ್ರು ಹೇಳಿದ್ರು ನಮ್ಮ ಹಣದ ಕೊರತೆ ಇದೆ, ಅಲ್ಲಿ PPP ಮಾಡೆಲ್ ತರ್ತೀವಿ ವಿನಾ ಸರ್ಕಾರಿ ವೈದ್ಯಕೀಯ ಮುಖ್ಯಮಂತ್ರಿಗಳು ಹೇಳಿರುವಂಥ ವಿಚಾರ ಸರ್. ಅಂಥದ್ದು ಅವರು ಕೂಡ ಹೇಳಿದರು, PPP ಮಾಡೆಲೇ ಆಗ್ತದೆ ಅನ್ನುವಂಥದ್ದು. ಹಣದ ಕೊರತೆಯನ್ನು ಹೇಳಿದರು ಸರ್ಕಾರದಲ್ಲಿ. 3,70,000 ಕೋಟಿಯಷ್ಟು ಬಜೆಟ್ ಕೊಡ್ತಾ ಇರುವಂಥ ವ್ಯಕ್ತಿ ಒಂದು ಜಿಲ್ಲೆಗೆ 200-300 ಕೋಟಿ ಹಣ ಮುಖ್ಯಮಂತ್ರಿಗೆ ಇಲ್ಲ ಅಂದರೆ ಜಿಲ್ಲೆಯಲ್ಲಿ ಇರುವಂಥ ಪ್ರತಿನಿಧಿಗಳ ಕೆಲಸ ಏನು? ಅದು ಮೇನ್ ಇಂಪಾರ್ಟೆಂಟ್. ಒಂದು 200 ಕೋಟಿ ಬಿಜಾಪುರ ಜಿಲ್ಲೆಗೆ ಹೌದಲ್ಲ, ಅದು ಒಂದು ಅವರೇ ತಿಳ್ಕೊಳ್ಳುವಂಥ ಜಿಲ್ಲಾ ಉಸ್ತುವಾರಿಗಳು ಅರ್ಥ ಮಾಡ್ಕೋಬೇಕು. ಅವಾಗ ಅವ್ರು ಹೇಳಿದ್ರೆ ಅದೇ ವಿಚಾರನ ಮುಂದುವರಿಸ್ಕೋಬೋದಾಗಿತ್ತು. ಅವಾಗ ನಾವು ಶಾಂತಿಯುತ ಹೋರಾಟವನ್ನು ನಿಷೇಧ ಮಾಡ್ಬೋದಾಗಿತ್ತು, ಅಲ್ಲಿ ಬಿಡ್ಬೋದಾಗಿತ್ತು ಕೈ. ಈಗ ಮುಂದಿನ ನಿಮ್ಮ ನಿಲುವೇನು ಹೇಳಿ ಸರ್? ಅಲ್ಲ, ಒಂದು ನಿಮಿಷ. ಎಂ ಬಿ ಪಾಟೀಲ್ ಅವರು ಇಲ್ಲಿ ಸಚಿವ 45ನೇ ದಿವಸಕ್ಕೆ ನಾವೆಲ್ಲರೂ ಬಂದಿದ್ವಿ. ನಾನು ಬಂದಿದ್ದೆ ಪ್ರತಿಭಟನೆಗೆ, ಇಲ್ಲಿ ಟೆಂಟ್ ಅಲ್ಲಿ ಹಾಕೊಂಡಿದ್ವಿ. 65ನೇನೋ 70ನೇ ದಿವಸ ಬಂದ್ವಿ, 3ನೇ ಸತಿ ಬಂದ್ವಿ. 107ನೇ ದಿವಸ ಯಾಕಾಯ್ತು? ಅವತ್ತಿನ ದಿವಸದಿಂದ ಏನಾಗ್ತಾ ಇದೆ ಕಿರುಕುಳ. ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನೀವು ಕ್ಯಾಪ್ ಹಾಕೊಂಡಿದ್ದೀರಿ ಅಂತ ಕ್ಯಾಪ್ ತೆಗಿಯೋರು, ನೀವು ಇದು ಶಾಲೆ ಹಾಕೊಂಡಿದ್ದೆ ಶಾಲೆ ಎಳೆಯೋದು. ನಾವು ಸುಮ್ಮನೆ ಇದ್ವಿ, ನಾವು ಯಾರು ಏನೂ ಮಾಡಿಲ್ಲ. 3-4 ಸತಿ ಆಯಿತು. ಈ ಸತಿ ನಾವು ಏನಂದ್ವಿ, ಇದೇನು ಆಗ್ತಾ ಇಲ್ಲ. ಯಾಕೆಂದರೆ ಭರವಸೆ ನಮಗೆ ಅಲ್ಲಿ ವ್ಯತ್ಯಾಸ ಇದೆ. ಅವ್ರು ಹೇಳೋ ಮಾಧ್ಯಮ ಮುಖಾಂತರ ಭರವಸೆ ಕೊಡೋದಕ್ಕೂ ನಾವು ಹೇಳೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ನಾವಂದ್ವಿ ನೇರಾಗಿ ಮುಖಾಮುಖಿಯಾಗಿ ಅವ್ರಿಗೊಂದು ಮನವಿ ಕೊಟ್ಟು ಮಾತಾಡೋಣ ಅಂತ. ಅಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಬಂದು ಅವರು ಸಫಾರಿ ಸೂಟ್ ಹಾಕೊಂಡಿದ್ದಾರೆ. ನೀವು ಸ್ವಾಮೀಜಿ ಕಾಲು ತುಳಿದವರು ನೀವು ನೋಡಿದ್ರೆ ಒಂದು ಆ ಕ್ಲಿಪ್ಪಲ್ಲಿ ಅವ್ರ ಬೆನ್ ಹಿಂದ್ಗಡೆ ಇರೋನು ಜೋರಾಗಿ ಸ್ವಾಮೀಜಿ ಕಾಲ್ ಮೇಲೆ ತಳ್ಳಿದ್ರು. ಅವ್ರು ಹೇಳಿದಂಗೆ ಹೋರಾಟಗಾರ ಅರವಿಂದ್ ಕುಲಕರ್ಣಿ ಅವರು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ ಪೊಲೀಸರು ಇದ್ದಾರೆ ಗುರುಗಳೇ, ಅವ್ರ ಮೇಲೆ ಅಲ್ಲೇ ಮಾಡಬೇಡಿ ಅಂತ. ಪೊಲೀಸ್ನವರು ಇದ್ದಾರೆ ಅಂತ. ಬಟ್ ಹೇಗೆ ಗೊತ್ತು ಅವ್ರಿಗೆ? ಹೇಗೆ ಅವ್ರ ಮೇಲೆ ನಂಬಿಕೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸರ್. ಪೊಲೀಸರನ್ನ ರಾಜಕಾರಣಿಗಳು ಕುತಂತ್ರ ಕೊಟ್ಟು ಬಲಿ ಕೊಟ್ಟಿದ್ದಾರೆ. ಇದರ ಬಲಿಪಶು ಆಗೋದು ಪೊಲೀಸರು. ಕಾನೂನುಬದ್ಧವಾಗಿ ಬಲಿಪಶು ಆಗ್ತಾ ಇರೋದು ಪೊಲೀಸರು. ಇವತ್ತು ಎಂ ಬಿ ಪಾಟೀಲ್ ಮನೆಗೆ ಹೋರಾಟಗಾರ ಹೋದ್ರೆ ಅವ್ರೇನು ಹೊಡಿತಿರ್ಲಿಲ್ಲ, ಬಡಿತಿರ್ಲಿಲ್ಲ, ಕಿರುಕುಳ ಕೊಡ್ತಿರ್ಲಿಲ್ಲ. ಅಲ್ಲಿಯೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಇತ್ತು. ಮುಂಚೆನೇ ದಿನ ಕೂಡ ಪೊಲೀಸ್ ಬಂದೋಬಸ್ತಿಗೆ ರಿಕ್ವೆಸ್ಟ್ ಕೊಟ್ಟಿದ್ರು, ಹೋಗಿ ಮನವಿ ಕೊಡ್ತಿದ್ರು. ಅವ್ರು ಉತ್ತರ ಕೊಟ್ಟರೆ ಮುಗಿದೋಕಿತ್ತು. ದಾರಿಯಲ್ಲಿ ಪೊಲೀಸರನ್ನು ಬಿಟ್ಟು ಯಾಕೆ ಇವ್ರು ನಮ್ಮ ಹೋರಾಟಗಾರರು ಹತ್ತಿಕ್ಕಬೇಕಾಗಿತ್ತು? ರಾತ್ರಿ ಟೆಂಟ್ ಕೇಳೋ ಅವಶ್ಯಕತೆ ಏನಿತ್ತು ಎಂ ಬಿ ಪಾಟೀಲ್ರಿಗೆ? ಇದು ರಾಜಕೀಯ ಅಲ್ವಾ? ಆಮೇಲೆ ಸುಳ್ಳು ಕೇಸು ಸರ್, ಅಲಿಗೇಷನ್ಸ್ ನೋಡಿ, ನೀವು FIR ತೆಗೆದು ನೋಡಿ. ಆಫ್ ಮಾಡ್ರಿಗೆ ಸ್ವಾಮೀಜಿ ಅವರು ಹೋರಾಟಗಾರರು ಕೊಲೆ ಮಾಡೋ ಪ್ರಯತ್ನಕ್ಕೆ ಹೋಗಿದ್ದಾರೆ. ಈಗ ಸರ್, ಈಗ ನಿಮ್ಮ ನಿಲುವು ಏನು ಸರ್? ಈಗ ಇಮಿಡಿಯೇಟ್ ಆಗಿ ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನ ವಿಡ್ರಾ ಮಾಡ್ಬೇಕು ಸರ್ಕಾರ. ಎಲ್ಲರೂ ಜೈಲಲ್ಲಿ ಇರ್ತಕ್ಕಂಥ ಆರೋಪಿಗಳನ್ನ ಅಪರಾಧಿಗಳು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಗೇನು ಬೇಡಿಕೆ ಇದೆ, ವಿಜಯಪುರ ಜಿಲ್ಲೆಗೆ ಏನು ಗೌರ್ಮೆಂಟ್ ಕಾಲೇಜು, ಮೆಡಿಕಲ್ ಕಾಲೇಜ್ ಬೇಕಾಗಿದೆ, ಅದನ್ನು ಇಮಿಡಿಯೇಟ್ ಆಗಿ ಆದಷ್ಟು ಶೀಘ್ರವಾಗಿ ಮಾಡಬೇಕು. ಬೇರೆ ವಿಚಾರಗಳಲ್ಲಿ ಸರ್ಕಾರ ಏನು ಇಮಿಡಿಯೇಟ್ ಇವತ್ತಾಯ್ತು ಅಂತಾರೆ, ನಾಳೆ ದಿನ ಡಿಸಿಷನ್ ತೊಗೊಂಡ್ಬಿಡ್ತೀರಿ. ಸೆಂಟ್ರಲಿಂದ ಯಾರೋ ಇವನೇ ಹೇಳ್ದ ಅಂದ್ರೆ, ಉಸ್ತುವಾರಿ ಹೇಳ್ದ ಅಂದ್ರೆ ಇಮಿಡಿಯೇಟ್ ಮಾನ್ಯ ದಿನ ಡಿಸಿಷನ್ ತೊಗೊಂಡ್ಬಿಡ್ತೀರಿ. ಯಾಕೆ ವಿಜಯಪುರದಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮೆಡಿಕಲ್ ಸೀಟ್ ಮಾಡೋದು ಬೇಡವೆ?
ವಿಜಯಪುರ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜ್ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಹೋಗ್ತಿರ್ತಕ್ಕಂಥ ವಿಚಾರ. ಒಂದು ಅರ್ಥ ಸ್ವಾಮೀಜಿ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಒಂದು ಅರ್ಥ ಇದು ಖಾಸಗಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು PPP ಖಾಸಗೀಕರಣದ ವಿರುದ್ಧ ಸಾಕಾಗಷ್ಟು ಪ್ರತಿಭಟನೆಗಳನ್ನು ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು PPPಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನು ಯಾವ ರೀತಿ ಖಂಡಿಸ್ತೀರಿ ನೀವು? ಇಲ್ಲಿ ಅದೇ ಹೇಳ್ತಾರೆ, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿ 157 ಎಕರೆ ಜಮೀನಿದೆ. ಖಾಸಗೀಕರಣದಲ್ಲಿ 153. ಅದರಲ್ಲಿ ಈ ರಾಜಕಾರಣಿಗಳು ನಿಮ್ಗೆ ಗೊತ್ತಲ್ವಾ, ಎಲ್ಲ ಕುತಂತ್ರ ನಡೀತಾ ಇದೆ. ಆ ಜಮೀನ್ ಮೇಲೆ ಅವ್ರ ಕಣ್ಣಿದೆ. ನಮ್ಗೆ ಗೊತ್ತಿರೋ ಪ್ರಕಾರ ಆಲೇ ಅವ್ರ ಅಪ್ಲಿಕೇಶನ್ ಹಾಕಿ ಇದನ್ನ ಯಾರ ಶಾಸಕರು, ಯಾರೋ ಈ MLA MP ಗಳು ಅವರವರೇ ಯಾವ ಪಕ್ಷದ ಅವರು ಎರಡು ಒಂದೇ ಕಾಣಲಿದೆ, ಎರಡು ಮುಖಗಳಿದೆಯಲ್ಲ, ಆ ಕೊಳ್ಳೆ ಹೊಡೆದು ಜಮೀನ್ ಮೇಲೆ ನೋಡ್ಬೇಕು ಅಂತ ನಮ್ಗೆ ಮಾಹಿತಿ ಇದೆ. ಸೊ ಅದಕ್ಕೆ ವಿರುದ್ಧ ಯಾರಂತ ಇದ್ರೆ ಹೇಳಿಬಿಡಿ. ನನಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಹೆಸರು ಹೇಳ್ತೀವಿ. ದೊಡ್ಡ ಸೀಕ್ರೆಟ್ ಅಲ್ಲ, ಅದನ್ನ ನಾವು ಹೇಳ್ತೀವಿ. ಇದು ಚುನಾವಣಾ ವರ್ಷ. ಆಪ್ದವರು ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದ್ರ ಬಗ್ಗೆ ಗೊತ್ತಿರಬಹುದು ಏನಾದ್ರು. ಸರ್, ಇದನ್ನ ಇಡೀ ಸದನದಲ್ಲೇ ಒಂದು ನೋಟ್ ಆಗಿದೆ ಅಲ್ಲ, ಬಸನಗೌಡ 14 ನಾವು 500 ಕೋಟಿ ಹಾಕಿ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅವ್ರು ಹೇಳಿ ಸ್ವಾರ್ಥ ಅಲ್ವಾ? ನಾವು ಕೇಳ್ತಾ ತಪ್ಪೇನಿದೆ ಅದರಲ್ಲಿ? ಸರ್, ಒಂದು ನಿಮಿಷ, ಬಸವನಗೌಡರು ನಾ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮೆಡಿಕಲ್ ಕಾಲೇಜ್ಗೆ, ನಾನು ಅದನ್ನ ತಗೋತೀನಿ ಅನ್ನೋದ್ರಲ್ಲಿ ತಪ್ಪೇನಿದೆ? ಅಲ್ಲ ಸರ್, ಸರ್ಕಾರ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋಲ್ಲ. ಒಂದು ನಿಮಿಷ ಕೇಳಿ, ನೀವು ಕೂಡ ಪ್ರತಿಭಟನೆಗಳನ್ನು ಮಾಡಿದ್ದೀರಿ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಾನೆ ಪ್ರತಿಭಟನೆ ಮಾಡಿದಿರಲ್ವಾ? ಸಾಕಷ್ಟು ನೀವು ಅದು ಯೋಜನೆಗಳ ಕುರಿತಾಗಿ ಹಿಂಗೆ ಈ ತರ ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದ ಪರಿಸ್ಥಿತಿ ಗಂಭೀರ ಆಗಿದೆ. ಅದೇ ದೃಷ್ಟಿಕೋನದಲ್ಲಿ ಅವರು ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅದೇ ದೃಷ್ಟಿಕೋನದಲ್ಲಿ ಹೇಳಿರ್ತಾರೆ. ದೃಷ್ಟಿಕೋನ ಇಲ್ಲ ಸರ್, ಬಿಜಾಪುರ ಕ್ಯಾಪ್ಚರ್ ಮಾಡೋ ದೃಷ್ಟಿಕೋನ ಇದೆ, ಅದನ್ನ ನಾವು ಹೇಳ್ತಾ ಇರ್ತೇವೆ. ಜಮೀನು ಸರ್ಕಾರಿ ಕಡೆಯಿಂದ ತಗೊಂಡು ಇವತ್ತು ಮಾರಾಟ ಮಾಡಿದ್ದಾರೆ. ಇನ್ಫೋಸಿಸ್ ಅಂತ ದೊಡ್ಡ ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆ, 250ಕ್ಕಿಂತ ಜಮೀನನ್ನು ಸರ್ಕಾರದಿಂದ ತಗೊಂಡು ಇವತ್ತು ಅವ್ರು ಮಾರಾಟ ಮಾಡಿದ್ದಾರೆ, ಖಾಸಗೀಕರಣ ಮಾಡಿದ್ದಾರೆ. ಇದಾಗಲ್ವ? ಈ ಡೆವಲಪ್ಮೆಂಟ್ ಆಗಲ್ವ ಇಲ್ಲಿ? ಇದು ಬಸನಗೌಡ ಪಾಟೀಲ್ ಇದು ಇನ್ವೆಸ್ಟ್ಮೆಂಟು. ಈ ಇನ್ವೆಸ್ಟ್ಮೆಂಟು ಆಮ್ ಆದ್ಮಿ ಪಕ್ಷ ಒಪ್ಪೋದಿಲ್ಲ. ಯಾಕೆ ಅಂತಂದರೆ ನೋಡ್ರಿ, ಮೊನ್ನೆ ತಾನೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಆನ್ಲೈನಲ್ಲಿ ಅಪ್ಲಿಕೇಶನ್ ಇನ್ವೈಟ್ ಮಾಡಿ ಪ್ರತಿಯೊಬ್ಬನ ಹತ್ರ 50,000 ರೂಪಾಯಿ ಒಂದು ಅಪ್ಲಿಕೇಶನ್ಗೆ, GBA ಚುನಾವಣೆಗೆ ಬೆಂಗಳೂರಲ್ಲಿ. ಆಮೇಲೆ ಬೇರೆ ಬೇರೆಯವ್ರಿಗೆ 25,000 ರೂಪಾಯಿ ಹಿಂಗೆಲ್ಲ ದುಡ್ಡು ಕಲೆಕ್ಷನ್ ಮಾಡಿದ ಅವ್ನು ಸುಮ್ಮನೆ ಬರ್ತಾನೆ. ಅವ್ನು ಬರ್ತಾ ಇದ್ದಾನೆ ಅಂದರೆ ಅಪ್ಲಿಕೇಶನ್ಗೆ 50,000 ಅಂದರೆ ಟಿಕೆಟ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಕೇಳಿ. ಹಿಂಗೆ ಇನ್ವೆಸ್ಟ್ ಮಾಡೋ ಪೊಲಿಟಿಷಿಯನ್ಸು ಖಂಡಿತವಾಗ್ಲೂ ಬಡವ್ರ ಮಕ್ಕಳಿಗೆ, ಬಡವರಿಗೆ ಉದ್ಧಾರ ಮಾಡಲ್ಲ. ಅದನ್ನು ನಾವು ಅರ್ತಿದ್ದೀವಿ. ಹಾಗಾಗಿ ನಾವು ಸರ್ಕಾರದಿಂದ ಏನು ಮಾಡಬೇಕಾಗಿರೋ ಕೆಲಸ ಸರ್ಕಾರನೇ ಮಾಡಬೇಕು. ಯಾರೇ ಪೊಲಿಟಿಷಿಯನು ಸಮಭಾಗಿತ್ವ, ನಾವು ಇನ್ವೆಸ್ಟ್ಮೆಂಟು, ನಾವು ದುಡ್ಡು ಹಾಕ್ತೀವಿ ಬೇಕಾಗಿಲ್ಲ. ಸರ್ಕಾರದ ಹತ್ರ ದುಡ್ಡಿಲ್ವಾ? ಏನು ಭಿಕ್ಷೆ ಬಿಡ್ತಾ ಇದ್ದಾರೆ ಇವರು? ದೇಶದಲ್ಲೇ ನಾವು 2ನೇವ್ರು ಇದ್ದೀವಿ, ಟ್ಯಾಕ್ಸ್ ಕಟ್ಟೋರು. ನಮ್ಮ ಹತ್ರ ದುಡ್ಡಿಲ್ವಾ? ಸರ್ಕಾರ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸರ್ಕಾರ ಇನ್ವೆಸ್ಟ್ ಮಾಡಿ ಮಕ್ಕಳಿಗೆ ಸೌಲಭ್ಯವನ್ನು ಉಚಿತವಾಗಿ ಮೆಡಿಕಲ್ ಸೌಲಭ್ಯ ಕೊಟ್ಟಾಗ ಮಾತ್ರ ಜನರದ್ದು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಗೆ. ಈಗ ಕೊನೆಯದಾಗಿ, ಈಗ ನಿಯೋಗ ತೆಗೆದುಕೊಂಡು ಜೈಲಲ್ಲಿದ್ದಾರೆ. ಈಗ ನಿಯೋಗ ಯಾವ ರೀತಿ ತೆಗೆದುಕೊಂಡು ಆಮ್ ಆದ್ಮಿ ಪಕ್ಷ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ಭೇಟಿ ಆಗ್ತದೆ, ಮುಂದಿನ ನಿಮ್ಮ ನಿಲುವೇನು, ಅದನ್ನು ಸ್ಪಷ್ಟೀಕರಣ ಕೊಡಿ. ಈಗ ನಾವು ಇಲ್ಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳು, ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ, ಎಲ್ಲ ನಾಯಕರು ಬಂದಿದ್ದಾರೆ. ಈಗ ಮಧ್ಯಾಹ್ನ ಕುಂತೆಲ್ಲ ಚರ್ಚೆ ಮಾಡ್ತೀವಿ. ಈಗ ನಾವು ಜೈಲ್ ಹತ್ರ ಹೋಗೋರಿದ್ದೀವಿ, ಸ್ವಾಮೀಜಿಗಳು ಭೇಟಿ ಮಾಡ್ತೀವಿ. ಭೋಗೇಶ್ ಸೋಲಾಪುರ್ ನಮ್ಮ ಜಿಲ್ಲೆಯ ಅಧ್ಯಕ್ಷರನ್ನ ಭೇಟಿ ಮಾಡ್ತೀವಿ. ಅವ್ರ ಜೊತೆನೂ ಡಿಸ್ಕಸ್ ಮಾಡಿ ಅವ್ರದ್ದು ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಏನು ಕಾರ್ಯಸೂಚಿ ಇದೆ ಇದನ್ನು ತಮಗೆಲ್ಲ ಕರೆದು ನಾಳೆ ನಡೆದ ವಿಸ್ತೃತವಾಗಿ ತಿಳಿಸ್ತೀವಿ.